ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಭಾಗದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಮಮತಾ, ತಾಲೂಕಿನಲ್ಲಿ ನಾಯಿ ಕಡಿತಗಳು ಹೆಚ್ಚಾಗಿದ್ದು ಮಕ್ಕಳ ಆರೋಗ್ಯದಲ್ಲಿ ನಿಗಾ ವಹಿಸಬೇಕು ಎಂದು ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದರು. ತಾಲೂಕಿನಲ್ಲಿ ಬೇಸಿಗೆ ಜಾತ್ರೆಗಳು, ಮುಜರಾಯಿ ಇಲಾಖೆ, ದೇವಸ್ಥಾನಗಳು ಹಾಗೂ ಇತರೆ ದೇವಸ್ಥಾನಗಳ ಜಾತ್ರೆಗಳು ನಡೆದ ಸಂದರ್ಭದಲ್ಲಿ ಯಾವುದೇ ಅವಘಡ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು. ಪ್ರಸಾದ ವಿನಿಯೋಗ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ವಹಿಸಬೇಕು. ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆದೇಶ ನೀಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು ಭಾಗವಹಿಸಿದ್ರು. ಇಂಪಾರ್ಟೆಂಟ್ ಮಾಹಿತಿ ಈಗ ಜನವರಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ತಂಗಳು ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಜಾತ್ರೆಗಳು ಪ್ರಾರಂಭ ಆಗುತ್ತೆ. ಆ ಜಾತ್ರೆಗಳು ಮಾಡೋದು ವಿಜೃಂಭಣೆಯಿಂದ ಮಾಡೋದು ನಮ್ಮ ಆಚಾರ ವಿಚಾರಗಳಿಗೆ ನಾವು ಗೌರವ ಕೊಡೋದು ಒಂದು ಹಂತ. ಬಟ್ ಅದರಿಂದ ನಾವು ಮಾಡುವಂತಹ ಆಚಾರ ವಿಚಾರಗಳು, ನಂಬಿಕೆಗಳಿಂದ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ. ಹಾಗಾಗಿ ಅವರು ಕೂಡ ನಮಗೆ ಸಹಕಾರ ಕೊಡಬೇಕಿದೆ. ಎಲ್ಲ ಇಲಾಖೆಯವ್ರದ್ದು ಯಾವುದೋ ಒಂದು ಇಲಾಖೆಯ ಜವಾಬ್ದಾರಿ ಇಲ್ಲ, ಎಲ್ಲ ಇಲಾಖೆಯ ಜವಾಬ್ದಾರಿ. ಹಾಗಾಗಿ ಎಲ್ಲ ಇಲಾಖೆಯ ಸಹಕಾರದ ಜೊತೆಗೆ ನನ್ನ ಜವಾಬ್ದಾರಿ ಇಲ್ಲ, ನಿಮ್ಮದು 3-4 ಪ್ಲೇಸ್ ಇದೆ. ಆ ಪ್ಲೇಸ್ನ ವಿಸಿಟ್ ಮಾಡಿ. ನೀವು ಕೂಡ ನಿಮಗೂ ಗೊತ್ತಿರಬೇಕು ಅಂತ ಪ್ಲೇಸ್ ಅವ್ರಿಗೆ ಗೊತ್ತಿದೆ, ನಮಗೆ ನಮ್ಮವ್ರಿಗೆ ಯಾರು ಗೊತ್ತಿಲ್ಲ. ಈಗ ನಾನು ವಿಸಿಟ್ ಮಾಡಿದ್ದೆ, ನಾನು ವಿಸಿಟ್ ಮಾಡ್ತೀನಿ. ಸೊ ನೀವು ಕೂಡ ನಿಮಗೂ ಮಾಹಿತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮತ್ತು ಕುಡಿಯೋ ನೀರು ಕೂಡ ಹೇಳಿದ್ದೀವಿ. ಸೊ ಸಂಬಂಧಪಟ್ಟ ಇಲಾಖೆಯವರು ಇದು ಮಾಡ್ತಾರೆ. ನಿಮಗೂ ಎಲ್ಲಾದ್ರೂ ಮಾಹಿತಿ ಬರ್ತದೆ, ಇಂಟೆಲಿಜೆನ್ಸ್ ಮಾಹಿತಿ ಎಲ್ಲಾದರೂ ಈ ಥರ ಸಮಸ್ಯೆ ಇದೆ, ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ಥರ ಇದ್ದಾಗ ದಯವಿಟ್ಟು ಅದನ್ನು ಗಮನ ತಗೊಂಡು ಬನ್ನಿ ಅಂತ ಹೇಳಿ ಹೇಳ್ತೀವಿ. ಇಲಾಖೆಗಳು ಹೇಳೋದಿದ್ರೆ ಹೇಳ್ಬೋದು. ಹಾಸ್ಟೆಲ್ ಅವರಿಗೂ ಕೂಡ TSW ಮತ್ತು BC ಅವರು ನೀವು ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಎಲ್ಲೂ ಕೂಡ ಹಾಸ್ಟೆಲಲ್ಲಿ ಈ ಥರ ಇನ್ಸಿಡೆಂಟ್ಗಳು ಆಗಬಾರ್ದು. ಆದರೆ ನಾವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದು ಆಯ್ತಾ. ವಾರ್ಡನ್ನು ಬಿಟ್ಟು ನಾವು ಮೇಲಧಿಕಾರಿಗಳು ಯಾರಿದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಆಕ್ಷನ್ ಬರೀಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವಕಾಶ ಆಗಬಾರ್ದು ಅಂತ ಹೇಳಿದ್ರೆ ನೀವಿಬ್ಬರು ಕೂಡ ಆಕ್ಟಿವ್ ಆಗಿರಬೇಕು. ಯಾವಾಗ ನೀವು ವಿತೌಟ್ ಇನ್ಫಾರ್ಮೇಷನ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಅವರು ಸ್ಥಳೀಯವಾಗಿರುವಂತಹ ಅಡಿಗೆಯವರಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು ಆಕ್ಟಿವ್ ಆಗಿರ್ತಾರೆ. ಎಲ್ಲ ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳಿದ್ದಾರೆ ಅಥವಾ ಒಂದೊಂದು ವಾರ್ಡನ್ 3-4 ಹಾಸ್ಟೆಲ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಕೂಡ ನಾವು ಮಾಹಿತಿನ ನಿರೀಕ್ಷೆ ಮಾಡ್ತೀವಿ ಅಂತ ಇಷ್ಟು ಮಾಹಿತಿ ನಾನು ನಿಮ್ಗಳಿಗೆಲ್ಲ ಕೊಡಬೇಕಾಗಿತ್ತು. ಇಮಿಡಿಯೇಟ್ ಆಗಿ ಸಭೆ ಕರೀರಿ ಅನ್ನೋ ಕಾರಣಕ್ಕೆ ಮೇಡಮ್ ರಾತ್ರಿ ಹೇಳಿದ್ರಿಂದ ಇವತ್ತು ಇಮಿಡಿಯೇಟ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಸೊ ಮತ್ತೆ ಏನಾದರೂ ಆ ಸಭೆ ಕರಿಬೇಕು ಅಂತಂದಾಗ ಮನೆ MLA ಅವರ ಅಧ್ಯಕ್ಷತೆಯಲ್ಲಿ ಕೂಡ ಮತ್ತೊಂದು ಸಭೆ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಮತ್ತೊಂದು ಸಭೆ ಕರಿತೀವಿ. ಇದು ಹೀಗೆ ಮುಂದುವರಿಯುತ್ತೆ. ಇವ್ರ ಜೊತೆಗೆ ಎಲ್ಲ PDOಗಳು ಮತ್ತು ಆಶಾ ಕಾರ್ಯಕರ್ತರು ಸಭೆ, ಮತ್ತೊಂದು ಸಭೆ ಕರೆದು ನೀವು ನನಗೆ ತಂದು ಕೊಡಬೇಕಾಗುತ್ತೆ. ಆ ಸಭೆಗೆ ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳ್ತಾ, ಸೊ ಯಾರು ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನು ಜವಾಬ್ದಾರಿಗಳು ಇದೆ ಆ ಜವಾಬ್ದಾರಿಗಳ ಬಗ್ಗೆ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ ಅಂತ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ನಾನು ಮುಖ್ಯವಾಗಿ ಹೇಳೋದು ನಮ್ಮ ಶಿಕ್ಷಣ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಯವರಿಗೆ, ಜೊತೆಗೆ ರಿಪೇರಿ ಇಲಾಖೆಯವರಿಗೆ, 3 ಇಲಾಖೆಯವರು ಹೆಚ್ಚು ಪಾತ್ರ ಇರುತ್ತೆ ಇದರಲ್ಲಿ. ಸೊ ತಾವುಗಳು ನಾವು ಬೇರೆ ಬೇರೆ ಒತ್ತಡದಿಂದ ಏನಾದರೂ ನಮಗೆ ಮಾಹಿತಿ ಬಂದಿಲ್ಲ ಅಂತಂದಾಗ ದಯವಿಟ್ಟು ತಾವುಗಳು ಇಮಿಡಿಯೇಟ್ ಆಗಿ ಖುದ್ದಾಗಿ ನನಗೆ ವಾಟ್ಸಪ್ ಕೊಟ್ಟು ಕಾಲ್ ಮಾಡಿ ಆ ಮಾಹಿತಿನ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಅದು ಯಾವ ಮಧ್ಯರಾತ್ರಿ ಆಗಿರ್ಬೋದು ಅಥವಾ ಸಂಜೆ ಆಗಿದೆ, ಆಫೀಸ್ ಅವರು ಅಂತ ಹೇಳಿಲ್ಲ,